ಟೋಟಲಿ ಮ್ಯೂಸಿಕ್ ಮೈಲಾರಿನ ಸಿಕ್ಕಾಕ್ಸ್ಬೇಕು ಅಂತ ಟಾರ್ಗೆಟ್ ಮಾಡಿಯೇ ಈ ರೀತಿ ಪ್ರಕರಣವನ್ನು ದಾಖಲು ಮಾಡಿಸಿರುವಂಥದ್ದು ಕಿರುಕುಳ ಅಂತೆಲ್ಲ ಹೇಳಿದ್ದು. ಬಟ್ ಈಗ ಸೆನ್ಸೇಷನ್ ಆಗಿರುವಂಥ ವಿಚಾರ, ಒಂದು ಹುಡುಗಿನೇ ವಿಡಿಯೋವನ್ನು ಮಾಡಿ ವಿಡಿಯೋ ಮುಂದೆ ಬಂದು ಲೈವ್ ಆಗಿ ನಿಂತು ಮಾತನಾಡ್ತಾರೆ. ಏನಪ್ಪ ಅಂದರೆ, ಅದು ನಾನು ಸುಳ್ಳು ಹೇಳಿರೋದು, ನಾನು ಬೇಕು ಅಂತ ಆ ರೀತಿ ಹೇಳುವ ಹಾಗೆ ಬೇರೆಯವ್ರು ನನಗೆ ಮಾಡಿಸಿದ್ದು ಅಂತೆಲ್ಲ ನಿಜವನ್ನು ಒಪ್ಕೊಂಡಿದ್ದಾರೆ. ಇಲ್ಲೇ ನೋಡಿ ಸತ್ಯ ಎಲ್ಲವೂ ಕೂಡ ಬಯಲಾಗಿದೆ. ಎಲ್ರಿಗೂ ಕೂಡ ಗೊತ್ತು, ಮ್ಯೂಸಿಕ್ ಮೈಲಾರಿ ಈಗ ಸದ್ಯಕ್ಕೆ 14 ದಿವಸ ನ್ಯಾಯಾಂಗ ಬಂಧನ. ಅವರ ಮುದ್ದಾದ ಕುಟುಂಬವನ್ನು ನೋಡ್ತಾ ಇರ್ಬೋದು. ಪಾಪ ಮ್ಯೂಸಿಕ್ ಮೈಲಾರಿ ತುಂಬಾ ಒಳ್ಳೆಯವರು, ಚೆನ್ನಾಗಿ ಹಾಡನ್ನು ಸಹ ಹಾಡ್ತಾರೆ, ಮ್ಯೂಸಿಕ್ಕನ್ನು ಮಾಡ್ತಾರೆ. ಜಾನಪದ ಲೋಕ ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ತುಂಬಾ ಫೇಮಸ್, ಹಲವಾರು ರಸಮಂಜರಿ ಕಾರ್ಯಕ್ರಮಗಳನ್ನೆಲ್ಲ ನೀಡಿದ್ದಾರೆ. ಬಟ್ ಈಗ ಒಂದು ಪ್ರಕರಣ ಆರೋಪದಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅದೆಲ್ಲವೂ ಕೂಡ ಇನ್ನು ತೀರ್ಮಾನ ಆಗಬೇಕಿದೆ. ಅವ್ರಿಗೆ ಬೇಲ್ ಸಿಗುತ್ತೆ ಏನಾಗುತ್ತೋ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಫ್ಯಾಮಿಲಿ ಅಂತೂ ತುಂಬಾ ಕಣ್ಣೀರಾಗ್ತಾ ಇದ್ದಾರೆ. ಜೊತೆಗೆ ಮ್ಯೂಸಿಕ್ ಮೈಲಾರಿ ಅವರ ಪತ್ನಿಯೂ ಕೂಡ ಅಷ್ಟೇ ಬಿಕ್ಕಿ ಬಿಕ್ಕಿ ಕಣ್ಣೀರಾಗ್ತಾ ಇದ್ದಾರೆ. ಪಾಪ ಪತಿ ಮತ್ತೆ ಪುಟ್ಟ ಮಗುವಿಗೆ ಯಾವ ರೀತಿ ತಂದೆ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳೋಕ್ಕಾಗತ್ತೆ, ನ್ಯಾಯಾಂಗ ಬಂಧನ ಅಂತ ಹೇಳೋಕ್ಕಾಗತ್ತಾ? ಮಗು ಕೇಳಿದಂಥ ಟೈಮಲ್ಲಿ ಪಾಪ ತಾಯಿ ಯಾವ ರೀತಿ ಉತ್ತರವನ್ನು ಕೊಡಬೇಕು. ಅದೆಲ್ಲವೂ ಕೂಡ ತುಂಬಾ ಕಷ್ಟದ ಕೆಲಸ. ಮತ್ತು ಮ್ಯೂಸಿಕ್ ಮೈಲಾರಿ ಅವರ ತಾಯಿ, ಅವ್ರಿಗೂ ಕೂಡ ವಯಸ್ಸಾಗಿದೆ, ಮಗನ ಒಂದು ಆಗಮನಕ್ಕಾಗಿ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಈ ರೀತಿಯ ಒಂದು ಪರಿಸ್ಥಿತಿ ಕುಟುಂಬದಲ್ಲಿ ಎದುರಾಗಿದೆ. ಒಟ್ಟಿನಲ್ಲಿ ಮ್ಯೂಸಿಕ್ ಮೈಲಾರಿ ಬೇಗ ಅವರಿಗೆ ನ್ಯಾಯ ಒದಗಿಸಲಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ.